ನನಗದು ಇಷ್ಟ ಇಲ್ಲ. ಈಗ ನಮಗೇನಂದರೆ ನಾವು ಬಂದಾಗ ನಮಗೆ ಎದು ತುಂಬ ಜವಾಬ್ದಾರಿ ಇದೆ, ತುಂಬ ಜವಾಬ್ದಾರಿ ಇದೆ. ಯಾವುದೋ ಒಂದು ಸಿನಿಮಾ ಮಾಡಲೇಬೇಕಾಯ್ತು, ಹೊಟ್ಟೆ ಕೂಡ ನಮಗೆ ಇದರಲ್ಲೇ ಕನಸು ಇದ್ರಲ್ಲ, ಎರಡನ್ನೂ ತುಂಬಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಒಂದಷ್ಟು ಸಿನಿಮಾಗಳು ಬಂದಿದ್ದು ದುಡ್ಡು ಮಾಡಿದ್ದೀವಿ, ಒಳ್ಳೆ ಸಿನಿಮಾ ಅಂತಲೂ ಮಾಡಿದ್ವಿ, ಫ್ರೆಂಡ್ಶಿಪ್ಗೋಸ್ಕರ ಮಾಡಿದ್ವಿ, ಎಲ್ಲ ಥರ ತುಂಬಿಸ್ಕೊಳ್ಳೋದು. ಸೊ ನನ್ನ ಮಕ್ಕಳಿಗೆ ಆ ಥರ ಆಗಬಾರ್ದು, ಆ ಥರ ಏನೋ ಅವ್ರಿಗೆ ಏನೂ ತುಂಬ ಜವಾಬ್ದಾರಿಗಳಿಲ್ಲ. ನಾವು ಏನಂದರೆ ಅವ್ರಿಗೆ ಒಳ್ಳೆ ಸ್ಕ್ರಿಪ್ಟ್ ಬರಬೇಕು, ಒಳ್ಳೆ ಸಿನಿಮಾಗಳು ಮಾಡಬೇಕು, ಅದು ಇಂಟೆನ್ಷನ್ ಇರೋದ್ರಿಂದ ನಾನು ಅವ್ರಿಗೆ ಅದನ್ನೇ ಹೇಳೋದು, ನಿಮ್ಗೆ ಆ ಥರ ಜವಾಬ್ದಾರಿ ಆಗಲಿಲ್ಲ ನಮಗಿರೋ ಥರ. ಸೊ ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಮಾಡಿಸ್ತೀನಿ, ಇಲ್ಲಾಂದರೆ ಬೇಡ, ಆರಾಮಾಗಿ ಎಜುಕೇಷನ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತದೆ ಅಂದ್ಬಿಟ್ಟು ಇಬ್ಬರಿಗೂ ಹೇಳಿದ್ರು. ಮಗನಿಗೆ ಅದೇ ಈಗ ಆಲ್ರೆಡಿ ಇನ್ನೇನು ನೆಕ್ಸ್ಟ್ ಮಂತ್, ಈ ಮಂತ್ ಎಂಡಲ್ಲಿ ಅವ್ಳ ಸಿನಿಮಾ ಒಂದು ಸ್ಟಾರ್ಟ್ ಆಗ್ತದೆ. ಸದ್ಯದಲ್ಲೇ ಹೇಳ್ತೀನಿ, ಎಲ್ಲರನ್ನೂ ಕರೆದು ನಿಮ್ಮ ಪ್ರಿಫರೆನ್ಸು ನೀವು ಏನು ಹುಡುಕ್ತಾ ಇದ್ದೀರಿ, ಯಾವ ಥರದ ಸಬ್ಜೆಕ್ಟ್ ಏನು ನೀವೇನು ಬಯಸ್ತಿದ್ದೀರಾ? ನಂದು ನೀವು ಮಗಳಿಗೆ ಏನು ಬಯಸ್ತಾ ಇದ್ದೀರಿ? ನಾನು ಬಯಸೋದೇನೆಂದರೆ ಸರ್, ಅವಳಿಗೆ ಪರ್ಫಾರ್ಮೆನ್ಸ್ಗೆ ಸ್ಕೋಪ್ ಇದೆ. ಒಂದು ಸುಮ್ಮನೆ ಬಂದು ಮರ ಸುತ್ತೋದಾಗಲಿ, ಸುಮ್ಮನೆ ಗೀರೋನಿ ಎತ್ತರ ಗೀರೋನಿ ಹೋದಾಗಲಿ, ಇದು ನನಗೆ ಇಷ್ಟ ಇಲ್ಲ. ಯಾಕಂದರೆ ಅವ್ರು ಫಸ್ಟ್ ಮೂವಿನಲ್ಲೇ ನಿಮಗೆಲ್ಲರೂ ಗೊತ್ತಿದೆ, ಶೋ ಮಾಡಿದ್ರು. ಕಷ್ಟ ಆದಂಥ ಟಂಗ್ ಟ್ವಿಸ್ಟಿಂಗ್ ಸ್ಲ್ಯಾಂಗ್ನಲ್ಲೇ ಅವ್ರು ಪ್ರಾಕ್ಟೀಸ್ ಮಾಡಿ ಮಾಡಿ ನಿಮ್ಮೆಲ್ಲರಿಂದ ಚಪ್ಪಳ ಗಿಟ್ಟಿಸ್ಕೊಂಡಿದ್ದಾರೆ, ಯಾವುದೋ ಪ್ರಶಂಸೆ ತೊಗೊಂಡಿದ್ದಾರೆ. ಹಂಗಾಗಿ ಸ್ಕ್ರೀನ್ ಮೇಲೆ ಅದಿನ್ನೂ ಹೋಗ್ತಾ ಜನಕ್ಕೆ ಇನ್ನೂ ಚಪ್ಪಳ ತರುತ್ತೆ, ಇನ್ನೊಂದು ಅವಾರ್ಡ್ ಜನಕ್ಕೆಲ್ಲ ಖುಷಿ ಕೊಡುವಂಥ ಒಂದು ಪಾತ್ರಗಳು. ನೋಡಿದ್ರೆ ಫಸ್ಟ್ ಮೂವಿನಲ್ಲಿ ಹುಡುಗಿ ಇಷ್ಟು ಚೆನ್ನಾಗಿ ಮಾಡೋದು, ಯಾಕೆ ಸೆಕೆಂಡ್ ಮೂವಿನಲ್ಲಿ ಏನು ಪರ್ಫಾರ್ಮೆನ್ಸ್ ಇಲ್ಲಲ್ಲ ಅಂತ ಅನ್ನಿಸ್ಬಾರ್ದು, ಅದೊಂದು ದೊಡ್ಡ ಜವಾಬ್ದಾರಿ. ಸೊ ಹಾಗಾಗಿ ಆ ಪಾತ್ರಗಳು ನೋಡ್ಕೊಳ್ಳೋದು, ನಾನು ರಿವ್ಯೂವಿಂಗ್ ಬರ್ತೀನಿ ಗೊತ್ತಿದೆ. ಸೊ ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಸರ್. ಅಂಥದ್ದೇ ಒಂದು ಅದ್ಭುತವಾದಂಥ ಪಾತ್ರ, ಒಂದು ಅದ್ಭುತವಾದ ಸಿನಿಮಾ ಟೀಮು ಎಲ್ಲನೂ ಸಿಕ್ಕಿದೆ. ಸದ್ಯದಲ್ಲೇ ನಿಮಗೆ ಯು ಹ್ಯಾವ್ ಎನಿಥಿಂಗ್ ಇನ್ ಮೈಂಡ್ ಫಾರ್ ಯುವರ್ ಡಾಟರ್? ಇಂಥ ರೋಲ್ ಚೆನ್ನಾಗಿ ಸೆಟ್ ಆಗುತ್ತೆ ನನ್ನ ಮಗಳಿಗೆ, ಯಾರು ಕಲಿತಾ ಇಲ್ವೇ ಹಾಗೆ ಸರ್? ಶೀಸ್ ಏನಂದರೆ ನನಗೆ ಗೊತ್ತಿರಲಿಲ್ಲ, ಶೀ ಈಸ್ ರೆಡಿ ಫಾರ್ ಎನಿ ಕ್ಯಾರೆಕ್ಟರ್. ಅಂದರೆ ಅವ್ರಿಗೆ ಯಾವ ಥರ ಕ್ಯಾರೆಕ್ಟರ್ ಶಿ ರೆಡಿ ಟು ಡೂ. ಆ ಥರ ಒಂದು ಟೀಮ್ ಬರಬೇಕು, ಆ ಥರ ಒಂದು ಕಥೆಗಳು ಬರಬೇಕು, ಅಷ್ಟೇ ನೀವು ವೆಯ್ಟ್ ಮಾಡ್ತಾರೆ. ಈಗ ಇವಳು ಈ ಥರ ಪಾತ್ರ ಅಂತಲ್ಲ, ಅವರೆಲ್ಲ ಪಾತ್ರ ಮಾಡಬೇಕು ರೆಡಿ. ಈಗ ನಿಮ್ಗೇನು ಡೌಟ್ ಇತ್ತು, ಮೊದಲು ನಿಮಗದೇ ಡೌಟ್ ಇತ್ತು, ಏನು ಈ ಥರ ಪಾತ್ರ ಓಕೆ, ಬೇರೆ ಥರ ಬಂತು ಅಂದರೆ ಹೆಂಗೆ ಕ್ಯಾರಿ ಮಾಡ್ತಾಳೆ, ಏನು ಮಾಡ್ತಾಳೆ ಅಂತ. ಬಟ್ ಈಗ ನಾನು ನೋಡ್ತಾ ಇರ್ತೀನಲ್ಲ ಡೈಲಿ ಅವ್ರು ಪ್ರಾಕ್ಟೀಸ್ ಮಾಡೋದು, ಪರ್ಫಾರ್ಮೆನ್ಸ್ ಮಾಡೋದನ್ನ ವೆರಿ ಮಚ್ ಕಾನ್ಫಿಡೆಂಟ್. ಯಾವ ಥರ ಪಾತ್ರ ಕೊಟ್ಟು ಅವ್ರು ಮಾಡೋದಕ್ಕೆ ರೆಡಿ ಇದೆ. ಆ ಥರ ಡೈರೆಕ್ಟ್ ಹೋಗ್ಬೇಕು, ಆ ಥರ ಸ್ಕ್ರಿಪ್ಟ್ ಬರೋಕ್ಕೆ ಅದಕ್ಕೋಸ್ಕರ ವೆಯ್ಟಿಂಗ್. ಯಾಕಂದರೆ ಅವಳಂಥ ಪರ್ಫಾರ್ಮರ್ ಆಗಿದ್ದಾಗ ಈ ಯಾವುದೋ ಒಂದು ಸುಮ್ಮನೆ ಬಂತು, ಅವ್ರು ನಾವು ಹ್ಯಾಂಡ್ ಓವರ್ ಮಾಡಿಬಿಟ್ವಿ ಸ್ಕ್ರೀನಲ್ಲಿ, ಅದು ತುಂಬ ಚೆನ್ನಾಗಿರೋದು. ಹಾಗಾಗಿ ಆ ಥರ ಪಾತ್ರಗಳು ಹುಡುಕ್ತಾ ಇದ್ದೀನಿ. ಸದ್ಯದಲ್ಲೇ ಈ ಗ್ಯಾಪಲ್ಲಿ ನೀವೇ ಸ್ಕ್ರಿಪ್ಟ್ ಮಗಳಿಗೆ ಅಂತ ಏನಾರು? ನಂದು ಸಹ ಈ ಮಂತ್ ಎಂಡಲ್ಲೇ ಸದ್ಯದಲ್ಲೇ ಕೊಡ್ತೀನಿ. ಅದನ್ನು ಅಲ್ಲ, ಮಗಳಿಗೆ ಅಂತ ನಿಮ್ದು ಯಾವ್ದು ಕತೆ ತಲೆಯಲ್ಲಿ ಒಂದು ಮಾಡಿದ್ರೆ ನನ್ನ ಮಗಳು ನಾನೇ ಒಂದು ಡೈರೆಕ್ಷನ್ ಮಾಡ್ಬೋದು, ನಾನೇ ಒಂದು ಕತೆ ಬರೀಬೋದು ಅಂತ? ಇಲ್ಲ ಮಗ, ನನ್ನ ಸದ್ಯಕ್ಕೆ ಆ ಥರ ಅವಳು ಡೈರೆಕ್ಷನ್ ಮಾಡಬೇಕನ್ನೋದಿಲ್ಲ. ಬಟ್ ಕತೆ ಕೇಳಬೇಕಾದ್ರೆ ನಾವೆಲ್ಲರೂ ಕೂತ್ಕೊಳ್ತೀವಿ, ನಾನು ನಮ್ಮ ವೈಫು, ನನ್ನ ಹೆಂಡತಿ, ನನ್ನ ಮಗ. ಅಂದರೆ ನಾವು ಏನಾನ ಸಿನಿಮಾನೇ ಉಸಿರಾಡ್ತಾ ಇರೋದ್ರಿಂದ ಈಗ ಹೋಗ್ತಾ ಅವರು ಕಲ್ತ್ಕೊಳ್ತಾರೆ. ಈಗ ನಮಗೆ ಕತೆ ಕೇಳೋದಕ್ಕೆ, ಜಡ್ಜ್ ಮಾಡೋದಕ್ಕೆ, ಮಾನಿಟರ್ ಮಾಡೋದಕ್ಕೆ ಯಾರೂ ಇರಲಿಲ್ಲ. ನಾವು ಒಬ್ಬರೇ ಕೂತ್ಕೊಳ್ತಾ ಇದ್ವಿ, ನಮ್ಮ ಪಾಲು ನಮ್ಗೆ ಏನು ಸರಿ ಅನ್ನಿಸ್ತು ಅದನ್ನು ಒಪ್ಕೊಳ್ತಾ ಇದ್ವಿ, ಮಾಡ್ತಾಯಿದ್ವಿ. ಬಟ್ ಈಗ ಹಂಗಿಲ್ಲ, ವಾತಾವರಣ ಚೇಂಜ್ ಆಗಿದೆ. ಸೊ ಹಂಗಾಗಿ ಫ್ಯಾಮಿಲಿ ಡಿಸಿಷನ್ ಎಲ್ಲನೂ ಇದು ಮಾಡಬೇಕಾಗಿದೆ. ಆಮೇಲೆ ನನಗಿಂತ ನನ್ನ ಮಕ್ಕಳು ಬುದ್ಧಿವಂತರಿದ್ದಾರೆ. ಎಲ್ಲರೂ ಕೂತ್ಕೊಂಡು ಕತೆ ಕೇಳ್ತಾ ಇರಬೇಕಾದ್ರೆ ನಾನೆಲ್ಲೋ ಒಂದು ಪಾಯಿಂಟಲ್ಲಿ ಚೆನ್ನಾಗಿದೆಯಲ್ಲ ಅಂದರೆ ಏನು ಚೆನ್ನಾಗಿದೆ ಅಂದರೆ ಒಂದು ಕ್ವಶನ್ ಆಗ್ತದೆ, ಅದು ನನಗೆ ಬೇಕಾಗಿದೆ. ಸೊ ಇವತ್ತು ಆ ಮಟ್ಟದಲ್ಲಿದ್ದಾರೆ ಕೂತ್ಕೊಂಡು. ಆಮೇಲೆ ಇವತ್ತು ತುಂಬ ಅಡ್ವಾನ್ಸ್ ಆಗಿರುವಂಥ ಟೆಕ್ನಾಲಜಿಗಳು ಅವರು ತಿಳ್ಕೊಂಡಿರ್ತಾರೆ. ಯಾಕಂದರೆ OTT ಮೇಲೆ ಎಲ್ಲ ಸಿನಿಮಾಗಳು ನೋಡ್ತಾರೆ, ಥಿಯೇಟರ್ ಬಂದು ಸಿನಿಮಾ ನೋಡ್ತಾರೆ, ಅದು ಅವ್ರ ಹತ್ರ ಮೊಬೈಲ್ ಇದೆ, ಯಾರು ಯಾವ ಸಿನಿಮಾ ರಿವ್ಯೂ ಕೊಡ್ತಾರೆ ಆಮೇಲೆ. ನನ್ನ ಮಕ್ಕಳಂತೂ ಫಸ್ಟ್ ಆಡಿಯನ್ಸ್ ಎಲ್ಲ ಸಿನಿಮಾಗಳು. ಅವ್ನು ಥಿಯೇಟ್ರಿಗೆ ಹೋಗಿನೇ ನೋಡಿ ಗೊತ್ತಾಗುತ್ತೆ ಅವ್ರಿಗೆ ಯಾವ ಸಿನಿಮಾ ಜನಕ್ಕೆ ಇಷ್ಟ ಆಗ್ತದೆ, ಯಾವ್ದು ಇಷ್ಟ ಆಗ್ತದೆ ಅಂತ. ಸೊ ನಾನೇ ಯಾವುದೋ ಲಾಸ್ಟ್ ಟೈಮ್ ಒಂದು ಕತೆ ಕೇಳಿ ಏನೋ ಒಂದು ಬೇರೆ ಒಂದು ಪರ್ಸ್ಪೆಕ್ಟಿವಲ್ಲಿ ಒಪ್ಕೊಂಡ್ಬಿಟ್ಟಾಗ ನಿಮ್ಮ ಸಬ್ಜೆಕ್ಟ್ ನಿಮಗೆ, ನನಗಲ್ಲ ಅವ್ರಿಗೆ ಕತೆ ಕೇಳಿ ನಮಗೆ ಯಾವುದೋ ಒಂದು ಪರ್ಸೆಪ್ಷನಲ್ಲಿ ಓಕೆ ಆಗುತ್ತೆ, ಒಪ್ಕೊಂಬಿಟ್ಟೆ. ಬಟ್ ಆಮೇಲೆ ಇಬ್ಬರು ಬಂದು ಕೇಳಿದ್ರು, ನನ್ನ ಮಗಳು ಏನು ನಾ ಸಿನಿಮಾದಲ್ಲಿ ಏನು ಚೆನ್ನಾಗಿದೆ ಅಂದ್ಬಿಟ್ಟು ನೀವು ಓಕೆ ಅಂತ ಹೇಳ್ತಾ ಇದ್ದೀರಾ? ಇಲ್ಲಮ್ಮ ಇದಿದೆ ಕಮರ್ಷಿಯಲ್ಲು ಇದು ಇಲ್ಲ ಒಟ್ಟು ಆಗಲ್ಲ ಅನ್ನೋ ರೇಂಜಿಗೆ ಡಿಸಿಷನ್ ತಗೊಳ್ಳೋಷ್ಟು ಚೆನ್ನಾಗಿ ಇದೊಂದು ಆಗಿದೆ ಮಾಡ್ತಾರೆ. ಸೊ ಬಿಕಾಸ್ ಆಫ್ ದಟ್ ಏನಂದರೆ ನಾವೆಲ್ಲ ಬಿಟ್ಕೊಂಡು ಡಿಸ್ಕಷನ್ ಮಾಡ್ತಾ ಇರೋದ್ರಿಂದ ಎಲ್ಲರೂ ಒಟ್ಟು ಕೇಳ್ಕೊಂಡಿರೋದ್ರಿಂದ ಅದು ಸಾಧ್ಯ. ಸೊ ಹಂಗಾಗಿ ನೀವು ಯಾಕೆ ಕಡಿಮೆ ಮಾಡ್ತಿದ್ದೀರಿ? ತುಂಬ ಕಾರ್ಪೊರೇಟ್ ಕಂಪನಿಗಳು ಅವರು ಡಿಸ್ಪ್ಯೂಟ್ ಇದರಿಂದ ಅದು ಸ್ಟಾಪ್ ಆಯ್ತು. ಇಲ್ಲ ಅಂದರೆ ಅದನ್ನು ಒಂದು ಅದಾದಮೇಲೆ ಜನರಲ್ ಕರಿಯಪ್ಪ ಗೊತ್ತಿಲ್ಲ. ಹೌದೌದು
ಅದಾದ್ಮೇಲೆ ಇದೇ ತಾನೇ ಮಾಡಿದ್ದು ಇದು ಮತ್ತು ಇನ್ನೊಂದು ಯಾವುದೋ ಒಂದು ಫಿಲಮು ಪ್ರೇಮ ಪ್ರೇಮ ಒಂದು ದುಬೈಲಿ ಯಾವುದೋ ಒಂದು ಶೂಟಿಂಗ್ ಒಂದು ನ್ಯೂಸ್ ಅಜರ್ಬೈಜಾನ್ ಇದು ಪಿಂಕ್ ನೋಟ್ ಅಂತ ಒಂದು ಅದು ಕಂಪ್ಲೀಟ್ ಅದು ಗೆಸ್ಟ್ ಅಪಿಯರೆನ್ಸ್ ನಾಟ್ ಎ ಲೀಡ್ ಆ್ಯಕ್ಟರ್ ಅದು ಫಿಮೇಲ್ ಅದು ಫಿಮೇಲ್ ಓರಿಯೆಂಟೆಡ್ ಮೂವಿ ಅದರಲ್ಲಿ ನಾನೊಂದು ಗೆಸ್ಟ್ ಅಪಿಯರೆನ್ಸ್ ಅಷ್ಟೇ ಐ ಆಮ್ ನಾಟ್ ಲೀಡ್ ಡಿಸ್ಟರ್ಬ್ ಸರಿ ಏನಂದರೆ ಒಂದೊಂದು ಸರಿ ಏನಾಗುತ್ತೆ ಬೇಡ ಅಂದ್ಕೊಂಡಿರ್ತೀನಿ ಈ ಕಥೆನೂ ನಾನು ಕೇಳಿದಾಗ ಏನಂದರೆ ಅರ್ಧ ಕಥೆ ಕೇಳಿದ್ರೆ ನಾನು ಹೇಳಿದೆ ನಾಗೇಶ್ ಇಲ್ಲ ನಾಗೇಶ್ ಇದೆ ಬೇಡ ಅಂತ ಪೂರ್ತಿ ಕಥೆ ಹೇಳ್ಬಿಡ್ತೀನಿ ಸರ್ ಅವ್ರು ಕ್ಲೈಮ್ಯಾಕ್ಸ್ ತುಂಬ ಎಮೋಷನ್ ಆಗಿದೆ ತುಂಬ ಟಚಿಂಗ್ ಆಗಿದೆ ಅದರ್ವೈಸ್ ನಾನು ಒಪ್ಕೊಳ್ತಾನೆ ಇರಲಿಲ್ಲ ಈ ಒಂದು ಪಿಂಕ್ ನೋಡ್ದು ಅದೇ ಥರ ಇದು ಬೇಡ ಅಂತ ಹೇಳಿದ ಅವನು ಯಾರು ನಮ್ಮ ರುದ್ರೇಶ ಬಂದ್ಬಿಟ್ಟು ಒಂದ್ಸರಿ ಕತೆ ಕೇಳಿ ನೀವು ಬೇಡ ಅನ್ಸಿದ್ರೆ ಬೇಡ ಸೊ ವೆರಿ ಕನೆಕ್ಟಿವ್ ಪಾಯಿಂಟ್ ಇವತ್ತಿನ ಯಂಗ್ ಜನ್ರೇಷನ್ಗೆ ಏನು ಬೇಕು ವೆರಿ ಕನೆಕ್ಟಿವ್ ಪಾಯಿಂಟ್ ಸೊ ಹಂಗಾಗಿ ಒಪ್ಕೊಂಡಿದ್ದು ಅಷ್ಟೇ ಬಿಟ್ಟರೆ ಇಲ್ಲಾಂದರೆ ಈ 3 ವರ್ಷದಲ್ಲಿ ನನ್ನ ಸಿನಿಮಾಗಳು ಬಂದಿದ್ದು ಡಿಸ್ಟರ್ಬೆನ್ಸ್ ಸಾಕಷ್ಟು ಬರ್ತಾನೆ ಇರುತ್ತೆ. ಹೀಗೆ ಯಾವ ಥರ ಬರ್ತಿದೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಸರ್ ಏನು ಬಂದದೆಲ್ಲ ಮೊನಾಟನಸ್ ಆಗಿ ಬರುತ್ತೆ ಒಂದು ಲವ್ ಸ್ಟೋರಿ ಅದೇ ಫ್ಯಾಮಿಲಿ ಸ್ಟೋರಿ ಅದೇ ಇವಾಗ ಅಂದರೆ ಮಕ್ಕಳು ದೊಡ್ಡವರಾಗಿ ಅವರು ಸಹ ಇದಾಗಿರುತ್ತೆ ನೀವು ಆ ಥರ ಪಾತ್ರ ಮಾಡೋದಕ್ಕೆ ಅಂದರೆ ಒಂಥರ ಹಿಂಜರಿಕೆ ಅಂತ ಅನ್ಸುತ್ತಾ ಅಥವಾ ಹೆಂಗೆ ಅನ್ಸುತ್ತೆ ನಿಮಗೆ ಆ ಥರ ಕಲಾವಿದ ಬೇಸಿಕಲಿ ನಾನು ಹುಡುಕೋದೇನಂದರೆ ಒಳ್ಳೆ ಪಾತ್ರಗಳಿದ್ದಾರೆ ಎಲ್ಲ ಮೆಚ್ಕೊಳ್ಳೋಂಥ ಪಾತ್ರಗಳಿದೆ ಸೊ ಲವ್ ಆಗಿರ್ಬೋದು ಏನಾದರೂ ಬಟ್ ಮೊನಾಟಿನೆಸ್ ಬೇಡ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಔಟ್ ಆಫ್ ಬಾಕ್ಸ್ ಏನಾದರೂ ಮಾಡಬೇಕು ಇವರು ಆಯ್ಕೆ ಮಾಡೋದು ಅಲ್ಲಿ ಆಯ್ಕೆ ಆಗುತ್ತೆ ಇಲ್ಲ ಅದ ಪಾಪ ಯಾವ್ದು ಈಗ ಮಕ್ಕಳು ಈಗ ಕೂರಿಸ್ಕೊಳ್ತಾರೋದ್ರಿಂದ ಅವ್ರನ್ನೊಂದು ಅವ್ರ ಪರ್ಸ್ಪೆಕ್ಟಿವ್ ಪರ್ಫೆಕ್ಟ್ ಇದು ಆ್ಯಕ್ಚುಲಿ ಅವ್ರು ಬಂದಾಗ ಅವ್ರು ಕಲೆ ಕೂರಿಸ್ಕೊಳ್ತೀವಲ್ಲ ಅವರು ಅದನ್ನೇ ಹೇಳ್ತಾರೆ ತುಂಬ ಮೊನಾಟ ತುಂಬ ರುಟೀನ್ ಆಗಿದೆ ಆಮೇಲೆ ಈ ಥರ ಸಿನಿಮಾಗಳು ಎಷ್ಟು ಬಂದಿಲ್ಲ ಇದೆಲ್ಲ ಕೊಟ್ಟಾಗ ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ ಹೌದು ನಾನು ನಿಮ್ಮಿದ್ರಿಂದ ಹೇಳ್ತಾ ಇಲ್ಲ ಅಂದರೆ ನೀವು ಸ್ಟೂಡೆಂಟ್ಗಳಿಂದ ಏನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡಿರ್ತಾರೆ ನಾನು ನಿಮ್ಮದು ಯಾವ ವರ್ಷವೂ ನಿಂತಿಲ್ಲ ಹೌದು ಅಲ್ವಾ ವರ್ಷ 1 2 3 ಇದನ್ನೆಲ್ಲ ಆಗ್ತಾಯಿದೆ ಇವಾಗೇನಾಗಿದೆ ಅಂದರೆ ಡ್ರಾಪ್ ಆಗ್ತಾ ಇದೆ ಎಲ್ಲ ಸರ್ ಈಗ ಬಿಗ್ಗೆಸ್ಟ್ ಚಾಲೆಂಜ್ ಏನು ಗೊತ್ತಾ ನಮಗೆ ಓ ಟಿ ಟಿ ಬಂದಮೇಲೆ ಥಿಯೇಟ್ರ್ ಜನ ಬರಬೇಕು ಅಂದರೆ ಆ ಥರ ಡಿಫ್ರೆಂಟ್ ಆಗಿರೋ ಕಂಟೆಂಟ್ ಏನೋ ಕೊಡಲೇಬೇಕು ಈಗ ಮೊದಲು ಅಂದರೆ ಓ ಟಿ ಟಿ ಇರಲಿಲ್ಲ ನಾವು ಲವ್ ಸ್ಟೋರಿ ಮಾಡಿದ್ವಿ ಈಗ ನೀವು ಲವ್ ಸ್ಟೋರಿ ಒಪ್ಕೊಂಡಿದ್ದೀನಿ ಅಂದ್ರೂ ಜನ ಥಿಯೇಟ್ರಿಗೆ ಬರೋರು ಏನಿದೆ ಏನಿಲ್ಲ ಅಂತ ನೋಡೋದಕ್ಕೆ ಇವತ್ತು ಹಂಗಾಗಲ್ಲ ಕಾಂಪಿಟೇಷನ್ ಇವತ್ತು ಓ ಟಿ ಟಿನಲ್ಲಿ ವಾರಕ್ಕೆ 15 ಸಿನಿಮಾ 20 ಸಿನಿಮಾ ರಿಲೀಸ್ ಆಗುತ್ತೆ 15 ಸಿನಿಮಾ 25 ಸಿನಿಮಾದಲ್ಲಿ ನಮ್ಗೆ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಯಾವ ಥರದ್ದು ಕೊಡಬೇಕು ಅನ್ನೋದು ನಾವು ಹಂಗೆ ನೋಡ್ಕೊಂಡು ಡಿಸೈಡ್ ಮಾಡೋದು ಹಿಂಗಿರೋದ್ರಿಂದ ಈಗ ಏನು ನಮಗೇನು ಯಾರು ಪ್ರೊಡ್ಯೂಸರ್ ಬರ್ತಾರೆ ಅಥವಾ ಡೈರೆಕ್ಟ್ರ್ ಬರ್ತಾರೆ ಏನು ಕಥೆ ತೊಗೊಂಡು ಬರ್ತಾರೆ ಈ ವರ್ಷಕ್ಕೆ 3 ಸಿನಿಮಾ ಮಾಡೋದು ನಮಗೇನು ದೊಡ್ಡದಲ್ಲ ಅಲ್ವಾ ಬಟ್ ಫೇಡ್ ಆಗುತ್ತೆ ಅದಾಗಬಾರ್ದು ಬಿಡಬೇಕಲ್ಲ ಫೇಡ್ ಆಗುತ್ತೆ ಥಿಯೇಟ್ರಲ್ಲಿ ಓಡ್ತಾ ಇಲ್ಲ ಸಿನಿಮಾಗಳು ಓ ಟಿ ಟಿ ಫೇಡ್ ಆಗೋಗುತ್ತೆ ಈ ಒಂದು ಟ್ರೈನ್ ಬಂದರೆ ಅದೇ ಸಿನಿಮಾ ಬರ್ತಾನೆ ಇರುತ್ತೆ ಹಿಂಗೆ ಆಗ್ತಾರೆ ಸೊ ಒಂದು ಒಳ್ಳೆಯದೇನೋ ಸಿಗಬೇಕು ಡಿಫ್ರೆಂಟಾಗಿ ಏನೋ ಸಿಗಬೇಕು ಕಾಯಬೇಕು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾರೆ ಈ ಸದ್ಯದಲ್ಲಿ ಮೋಸ್ಟ್ಲಿ ಈ ತಿಂಗಳಲ್ಲೇ ಇನ್ನೂ ತಿಳಿಸ್ಕೊಡ್ತೀನಿ ನನ್ನ ಮಗಳಿಗೆ ತಿಳಿಸ್ಕೊಡ್ತೀನಿ ಈಗ ಸಿನಿಮಾ ರಂಗ ಒಂದು ಬದಲಾವಣೆ ಆಗಿದೆ ಯಾಕೆ ನೀವು ಎಂಟ್ರಿ ಕೊಟ್ಟಾಗಲೂ ಇವಾಗಲೂ ನೋಡುಗರ ದೃಷ್ಟಿ ಕೂಡ ಬೇರೆ ಥರ ಚೇಂಜ್ ಆಗಿದೆ ಹೌದು ಕೈಯಲ್ಲೇ ಇವತ್ತೆಲ್ಲ ನೋಡೋವಂಥ ಒಂದು ಶುರುವಾಗಿದೆ ಏನು ಅನಿಸುತ್ತೆ ನನ್ನ ನೋಡುಗರ ದೃಷ್ಟಿ ಏನು ಬದಲಾಗಿದೆ ಅದಕ್ಕೆ ತಕ್ಕಂಗೆ ನಾವು ಹೊಂದಿಸ್ಕೊಳ್ಬೇಕು ಇಷ್ಟ ಸೊ ಹಾಗಾಗಿ ಆ ಪಾತ್ರಗಳು ಆ ಸಿನಿಮಾಗಳು ಯಾವ ರೀತಿ ಕಥೆ ಬರುತ್ತೆ ಡಿಫ್ರೆಂಟ್ ಆಗಿರೋದು ಆಗ್ತದೆ ಈ ವಾರ 3-4 ಸಿನಿಮಾ 2-3 ವಾರದಿಂದ ಒಳ್ಳೊಳ್ಳೆ ಸಿನಿಮಾಗಳು ಬಂತು ಆದರೂ ಜನ ಬರ್ತಾಯಿಲ್ಲ ಸಿ ಒಂದು ಏನಾಗುತ್ತೆ ಅಂದರೆ ಹಂಗೆ ಅಂತ ದೊಡ್ಡ ಫ್ರಾಂಕಾಗಿ ಹೇಳ್ಬೇಕಂದ್ರೆ ಬರೋ ಸಿನಿಮಾ ಅದು ಸೂಪರಾಗಿರೋ ಸಿನಿಮಾಗಳು ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ ಅಂತ ಹೇಳೋಕ್ಕೂ ಆಗಲ್ಲ ತಪ್ಪುಗಳು ನಮ್ಮದು ಇದೆ ಕೆಲವೊಂದು ಸಿನಿಮಾಗಳು ತುಂಬ ಚೆನ್ನಾಗಿರುತ್ತೆ ಪ್ರಮೋಷನ್ ಇರಲ್ಲ ಸಿನಿಮಾ ಬಂತಾ ಹೋಯ್ತು ಅಂತಲೇ ಗೊತ್ತಾಗಲ್ಲ ಇನ್ನೊಂದು ಕಡೆ ನೋಡಿದ್ರೆ ಪಾಪ ಅವ್ರಿಗೆ ಅಷ್ಟೊಂದು ಪ್ರಮೋಷನ್ ಮಾಡೋಷ್ಟು ದುಡ್ಡು ಇರಲ್ಲ ಅವ್ರ ಹತ್ರ ಈ ಎಲ್ಲ ಸಮಸ್ಯೆಗಳಿದೆ ಸೊ ಹಂಗಾಗಿ ಒಂದು ಸಿನಿಮಾಗಳು ಚೆನ್ನಾಗಿರುತ್ತೆ ಪ್ರಮೋಷನ್ ಆಗಲ್ಲ ಒಂದು ಸಿನಿಮಾಗಳು ಚೆನ್ನಾಗಿರಲ್ಲ ಅದಕ್ಕೆ ಸುಮ್ಮನೆ ಓವರ್ ಪ್ರಮೋಷನ್ ಮಾಡ್ತಾರೆ ಹಿಂಗೆಲ್ಲ ಆಗಿದೆ ಏನೂ ಮಾಡೋದಕ್ಕಾಗಲ್ಲ ಈ ಆಮೇಲೆ ಕನ್ನಡ ಇಂಡಸ್ಟ್ರಿ ಅಷ್ಟೇ ಅಲ್ಲ ಎಲ್ಲ ಇಂಡಸ್ಟ್ರಿನೂ ನೀವೇನು ಹೇಳ್ತೀರೋ ಅದರಲ್ಲೂ ಸಮಸ್ಯೆಗಳು ಎದುರಿಸ್ತಾನೆ ಇದ್ದಾರೆ ಥಿಯೇಟ್ರಿಗೆ ಜನ ಬರಬೇಕು ಅಂದರೆ ಅವರ ಸಾಹಸ ಮಾಡಬೇಕು ಅದು ನಮ್ಮ ಇಂಡಸ್ಟ್ರಿ ಅಂತಲ್ಲ ಬಟ್ ಪ್ರಯತ್ನಗಳು ಆಗ್ತಾ ಇರಬೇಕು ಅಷ್ಟೇ ಏನೂ ಮಾಡೋದಕ್ಕಾಗಲ್ಲ ನಿಲ್ಲಿಸೋದಕ್ಕೆ ಈ ಗ್ಯಾಪ್ ಇದೆಯಲ್ಲ ಅಲ್ಲಿ ಏನು ಮಾಡ್ತಾಯಿದ್ವಿ ಅಂದರೆ ಬೇರೆ ಏನಾದ್ರು ತಯಾರಿಗಳು ಸರ್ 100% ತಯಾರಿ ನಡೀತದೆ ನೋಡ್ತಾ ಇರ್ಬೋದು ಬರ್ತಾ ತುಂಬ ಹೆಂಗಾಗ್ತಾಯಿದೆ ಸಿಕ್ಕಾಪಟ್ಟೆ ಸೊ ಅದಕ್ಕೆ ನಾನು ಕಷ್ಟಪಡಲೇಬೇಕು ಸೊ ಬೆಳಿಗ್ಗೆ ವರ್ಕೌಟ್ ಮಾಡಬೇಕು ಸಾಯಂಕಾಲ ವರ್ಕೌಟ್ ಮಾಡಬೇಕು ಜೊತೆಯಲ್ಲಿ ಮಕ್ಕಳ ಕಥೆಗಳು ಕೇಳಬೇಕು ನನ್ನ ಕಥೆಗಳು ಕೇಳಬೇಕು ಈಗ ಬಿಟ್ಟು ಪರ್ಸನಲ್ ಕಮಿಟ್ಮೆಂಟ್ಸ್ ಅಂತ ಒಂದಷ್ಟು ಇದ್ದಾವೆ ಅದನ್ನು ನೋಡಬೇಕು ಸೊ ಸಿಂಗಲ್ ಪಿಲ್ಲರ್ ನಾನು ಒಬ್ಬನೇ ಆಗಿರೋದ್ರಿಂದ ಫ್ಯಾಮಿಲಿ ಇದೆ ಎಲ್ಲನೂ ನಮಗೆ ಬರ್ತಾವೆ ಸೊ ಎಲ್ಲರೂ ಮ್ಯಾನೇಜ್ ಮಾಡಬೇಕು ತುಂಬ ಹೆಂಗೆ
ಮಗನ ಪ್ಯಾಂಟ್ ಅನ್ನಿಸ್ತಾರೆ ಹಾಕೊಂಡು ಬಂದ್ಬಿಟ್ರೆ ಮಗ ಕೇಳ್ತಾರೆ ಏನಪ್ಪ ನನ್ನ ಪ್ಯಾಂಟ್ ಇಲ್ಲ ಒಂದು ಸರಿ ನೀನು ಸರ್ ಒಂದು ಸರಿ ಟೀ ಶರ್ಟ್ ನಾನು ತೊಗೊಂಡಿರ್ತೀನಲ್ಲ ಅವ್ನು ಹಾಕ್ಕೊಳ್ತಾ ಇರ್ತಾನೆ ಇದನ್ನು ಚೆನ್ನಾಗಿದೆ ಅಂದರೆ ಯಾಕೆ ಹೋಗಂತ ಇರ್ತೀನಿ ಅವ್ನು ಯಾವುದೋ ಚೆನ್ನಾಗಿರೋ ತೊಗೊಂಬರ್ತಾನೆ ನನಗೆ ಹಾಕ್ಬೇಕು ಕರೆಕ್ಟ್ ಆಗ್ಬಿಟ್ಟು ಒಂದು ಸರಿ ಫಿಟ್ಟಿಂಗ್ ನೋಡೋ ಇದು ಕಾಂಪಿಟೇಷನ್ ಮನೆಯಲ್ಲಿ ಹೋಗೋಣ ವೆಯ್ಟ್ ಮಾಡ್ತಾರೆ ಇಲ್ಲ ವೆಯ್ಟ್ ಮಾಡ್ತಾರೆ